ಮಹಿಳಾ ಆಫೀಸರ್ಸ್ ನಡುವಿನ ವಾರ್, ರೋಹಿಣಿ ಸಿಂಧೂರಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಡಿ ರೂಪ ದಾಖಲಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎರಡು ಮಹಿಳಾ ಅಧಿಕಾರಿಗಳ ನಡುವೆ ಪರಸ್ಪರ ನಡೆಯುತ್ತಿದ್ದ ಕಾಳಗ, ಲೇಡಿ ಆಫೀಸರ್ಸ್ ನಡುವೆ ಪರಸ್ಪರ ವಾರ್, ರೋಹಿಣಿ ಸಿಂಧೂರಿಗೆ ಹೈಕೋರ್ಟ್ ಶಾಕ್. ಡಿ ರೂಪ ದಾಖಲಿಸಿದ್ದ ಮಾನನಷ್ಟ ಕೇಸ್ ವಜಾಗೆ ಕೋರ್ಟ್ ನಕಾರ. IAS ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಬಿಗ್ ಹಿನ್ನಡೆ, ಅತಿ ದೊಡ್ಡ ಹಿನ್ನಡೆ. ಮಾನನಷ್ಟ ದೂರು ರದ್ದುಗೊಳಿಸುವುದಕ್ಕೆ ಹೈಕೋರ್ಟ್ ನಿರಾಕರಣೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಖಡಕ್ ತೀರ್ಪಿದು. ಚರ್ಚೆಗೆ ಗ್ರಾಸವಾದ ವರ್ಡಿಕ್ಟ್ ಇದು. ಪ್ರಕರಣ ರದ್ದು ಕೋರಿ ರೋಹಿಣಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ರೂಪಾ ಮೌದ್ಗಿಲ್ ಕಾನೂನು ಹೋರಾಟಕ್ಕೆ ಸಿಕ್ಕ ಜಯ ಇದು. ಸಿಂಧೂರಿ ವಿರುದ್ಧದ ಮಾನನಷ್ಟ ಪ್ರಕರಣ ಮುಂದುವರಿಯಲಿದೆ. 2023ರಲ್ಲಿ ರೋಹಿಣಿ ನೀಡಿದ್ದ ಹೇಳಿಕೆಗಳೇ ಈಗ ಅವರಿಗೆ ಮುಳುವು. ಮಾಧ್ಯಮಗಳಲ್ಲಿ ನೀಡಿದ್ದ ಹೇಳಿಕೆಯನ್ನು ಹಂಚಿಕೊಂಡಿದ್ದ ರೋಹಿಣಿ, ಸಿಂಧೂರಿ ಹೇಳಿಕೆಯಿಂದ ತಮಗೆ ತೀವ್ರ ಮಾನಸಿಕ ಯಾತನೆಯಾಗಿದೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಮಾನನಷ್ಟ ಮೊಕದ್ದಮೆ ಹೂಡಿರುವಂತಹ ರೂಪಾ ಮೌದ್ಗಿಲ್, ರೋಹಿಣಿ ಹೇಳಿಕೆಯಿಂದ ನನಗೆ ವರ್ಗಾವಣೆಯಾಯಿತು, 6 ತಿಂಗಳು ಸಂಬಳವಿಲ್ಲದೆ ಪರದಾಡಿದೆ ಎಂದು ರೂಪಾ ಅಳಲು. ಇಬ್ಬರು ಪ್ರಭಾವಿ ಅಧಿಕಾರಿಗಳ ನಡುವಿನ ಸಮರ ಈಗ ಮತ್ತೆ ತಾರಕಕ್ಕೇರಿದೆ. ರಾಜ್ಯದ 2 ಸುಂದರವಾದ ಮಹಿಳಾ ಅಧಿಕಾರಿಗಳು, ಆ ಮಹಿಳಾ ಅಧಿಕಾರಿಗಳ ನಡುವೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಕಾಳಗಗಳು ಸಾಮಾಜಿಕವಾಗಿ ನಡೀತಾ ಇತ್ತು. ಒಂದೊಮ್ಮೆ ಫೋಟೋ ಪೋಸ್ಟ್ ಮಾಡುವುದರ ಮುಖಾಂತರವಾಗಿ ಕಾಳಗಕ್ಕೆ ಆಹ್ವಾನಿಸ್ತಾ ಇದ್ರು. ಇನ್ನೊಮ್ಮೆ ಅವರವರ ಅಧಿಕಾರದ ಒಂದಷ್ಟು ದುರಾಡಳಿತದ ಬಗ್ಗೆ ಪ್ರಶ್ನೆಗಳು ಉದ್ಭವಗೊಳ್ತಾ ಇತ್ತು. ಈಗ ಮೌದ್ಗಿಲ್ ಅವರು ಒಂದು ದೂರನ್ನು ದಾಖಲು ಮಾಡಿದ್ರು. ಮಾನನಷ್ಟ ಮೊಕದ್ದಮೆ, ಒಬ್ಬ ವ್ಯಕ್ತಿಯ ಖಾಸಗಿ ಬದುಕಿಗೆ ಧಕ್ಕೆಯಾಗುವ ಮತ್ತು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಘಾಸಿಗೊಳಿಸುವ ಯಾವುದೇ ತರಹದ ಹೇಳಿಕೆಯಾಗಿರಲಿ, ನೀವು ಮೌಖಿಕವಾಗಿ ಕೊಟ್ಟಿರ್ತೀರೋ, ಲಿಖಿತವಾಗಿ ಕೊಟ್ಟಿರ್ತೀರೋ, ಮತ್ತೊಂದು ಮಗದೊಂದು, ನಿಮ್ಮ ಕಾರಣದಿಂದ ಒಬ್ಬ ವ್ಯಕ್ತಿಗೆ ಅವನ ಖಾಸಗಿ ಬದುಕಿಗೆ ಧಕ್ಕೆಯಾಗುವುದಾದರೆ ಅದು ಆತ ಹೂಡಬಹುದಾದ ಅಧಿಕಾರಕ್ಕೆ ಬರ್ತಾನೆ. ಆತನ ವ್ಯಾಪ್ತಿಯಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಬಹುದು. 2023ರಲ್ಲಿ ರೋಹಿಣಿ ನೀಡಿದ್ದ ಹೇಳಿಕೆಗಳೇ ಅವರಿಗೆ ಮುಳುವಾಯಿತು. ಅವರೊಂದು ಹೇಳಿಕೆ ಕೊಟ್ಟಿದ್ರು, ಒಂದು ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟ್ನಿಂದ ಆ ಅಧಿಕಾರಿಯ ಕೆಲಸವೂ ಕೂಡ ಕಳ್ಕೊಂಡಿದ್ರು ಅವರು. ಅಷ್ಟೊಂದು ತೀವ್ರ ತರಹದ ಪರಿಣಾಮ ಬೀರಿತ್ತು ಆ ಹೇಳಿಕೆ. ಸೊ ಆ ಹೇಳಿಕೆಯ ವಿರುದ್ಧ ಅವರು ಡಿಫಾರ್ಮೇಷನ್ ಹಾಕಿದ್ರು, ಮಾನನಷ್ಟ ಮೊಕದ್ದಮೆ. ಈಗ ರೋಹಿಣಿ ಹೇಳಿಕೆಯಿಂದ ನನಗೆ ವರ್ಗಾವಣೆ ಆಗಿತ್ತು, ನಾನು ಅಪಾರ ನಷ್ಟಕ್ಕೊಳಗಾಗಿದೆ, 6 ತಿಂಗಳು ಸಂಬಳವಿಲ್ಲದೆ ಪರದಾಡಿದೆ ಎಂದು ರೂಪಾ ಅಳಲನ್ನು ತೋಡ್ಕೊಂಡಿದ್ದಾರೆ. ಇಬ್ಬರು ಪ್ರಭಾವಿ ಅಧಿಕಾರಿಗಳ ನಡುವಿನ ಸಮರ ಆಯಿತು, ಸುದೀರ್ಘವಾದ ಸಮರ ಅದು. ಈಗ ಮತ್ತೆ ಅದು ತಾರಕಕ್ಕೇರಿದೆ, ಮತ್ತೆ ಮುನ್ನೆಲೆಗೆ ಬಂದಿದೆ. ಲೇಡಿ ಆಫೀಸರ್ಸ್ ವಾರ್ ಶುರುವಾಗಿದೆ. ಲೇಡಿ ಆಫೀಸರ್ಸ್ ನಡುವಿನ ವಾರ್, ರೋಹಿಣಿ ಸಿಂಧೂರಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಜೊತೆಗೆ ಡಿ ರೂಪ ದಾಖಲಿಸಿದ್ದ ಮಾನನಷ್ಟ ಕೇಸ್ ವಜಾಗೆ ಕೋರ್ಟ್ ನಕಾರ. ಅದು ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿ ಬಂದಿತ್ತು, ಆ ಅರ್ಜಿ ವಜಾಗೊಂಡಿದೆ. IAS ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಬಿಗ್ ಹಿನ್ನಡೆ ಇದೆ, ಭಾರಿ ಹಿನ್ನಡೆ. ಮಾನನಷ್ಟ ದೂರು ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಣೆ. ಇದನ್ನು ರದ್ದು ಮಾಡೋದಕ್ಕೆ ಆಗೋದಿಲ್ಲ. ಒಬ್ಬ ಮನುಷ್ಯನ ಮಾನನಷ್ಟ ಮಾಡೋ ಸುಲಭದ ಕೆಲಸ ಅಲ್ಲ. ಜಸ್ಟಿಸ್ ಎಂ ನಾಗಪ್ರಸನ್ನ ಖಡಕ್ ತೀರ್ಪಿದು. ಅಧಿಕಾರಿ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ ಈ ಒಂದು ವರ್ಡಿಕ್ಟ್. ಪ್ರಕರಣ ರದ್ದು ಕೋರಿ ರೋಹಿಣಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ರೂಪಾ ಮೌದ್ಗಿಲ್ ಕಾನೂನು ಹೋರಾಟಕ್ಕೆ ಸಂದಿದ ಜಯ ಇದು. ಇನ್ನು ಈ ಇಬ್ಬರ ಮಹಿಳಾ ಅಧಿಕಾರಿಗಳ ಪರಸ್ಪರ ಈ ಲೀಗಲ್ ವಾರ್ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.